ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಇದು ನಿನ್ನೆ ವಿಡಿಯೋ. ನಿನ್ನೆ ಹಾಕ್ಲಿಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ನೆಂಟರು ಬಂದರು, ಹಾಕ್ಲಿಕ್ಕಾಗಲಿಲ್ಲ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತೊಮ್ಮೆ ನಾನಿವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 4 ಗಂಟೆ. ನಾನು ಬೆಳಗ್ಗೆ ಎದ್ದು ನೈಟೇ ಎಲ್ಲ ಮನೆ ಹೊರಂಡ ಎಲ್ಲ ಕ್ಲೀನ್ ಮಾಡಿದ್ದೆ. ಆಚೆ ಹೊರಂಡದಲ್ಲಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಮತ್ತು ನಾನು ಒಳಗಡೆಯಿಂದ ಎಲ್ಲ ಕಸ ಹುಡ್ಕೊಂಡು ಬಂದು ಕ್ಲೀನ್ ಮಾಡಿದೆ ನೈಟೇ. ಮತ್ತೊಮ್ಮೆ ಎಲ್ಲ ಕಸ ಎಲ್ಲ ತಳ್ಳಿಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ. ಮತ್ತೊಮ್ಮೆ ಒರೆಸ್ಕೊಂಡೆ. ಪೂಜೆ ಮಾಡ್ತೀವಲ್ಲ, ಅದಕ್ಕೋಸ್ಕರ ಮೈಲಿಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಎಲ್ಲ ಮತ್ತೊಮ್ಮೆ ದೇವ್ರ ಮನೆ ಒಳಗಡೆ ಎಲ್ಲ ಮತ್ತೊಮ್ಮೆ ಒರೆಸ್ಕೊಂಡು ನಾನು ರೆಡಿ ಮಾಡಿಕೊಂಡೆ. ನಿಮ್ಮ ಮನೆಗಳಿಗೆಲ್ಲ ಯಾವ ಥರ ಹಬ್ಬ ಮಾಡ್ತೀರಂತ ನನಗೆ ವಿಡಿಯೋ ಕಳಿಸಿ ಶೇರ್ ಮಾಡಿ. ಮತ್ತು ಒಳಗಡೆದೆಲ್ಲ ಆಯಿತು, ಆಚೆ ಬಂದೆ. ತುಳಸಿ ಗಿಡಕ್ಕೂ ಮತ್ತು ಹೊಸ್ಲಿಗೆ ನೀರು ಹಾಕಿ ಮತ್ತು ರಂಗೋಲಿ ಹಚ್ಚಿ ಅರ್ಶಿನ ಕುಂಕುಮ ಇಡೋಣ ಅಂತ ಬಂದೆ. ಬೆಳಕೆ ಆಗಿಲ್ಲ, ಕತ್ಲಿತ್ತು. ಅಲ್ಲಿ ಎಲ್ಲ ಮುಗೀತು. ಮತ್ತು ರಂಗೋಲಿ ಹಚ್ಚೋಣ ಹಾಕಿ ರಂಗೋಲಿ ಹಚ್ಚೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಇವತ್ತು ಆಗೋಲ್ಲ, ಯಾಕಂದರೆ ಮಗಳು, ಅಳಿಯ, ಮೊಮ್ಮಗ ಬರ್ತಾ ಇದ್ದಾರೆ. ಅದಕ್ಕೆ ರಂಗೋಲಿ ಎಲ್ಲ ಆಯಿತು, ಒಳಗಡೆ ಬಂದೆ. ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇಲ್ಲಿ ಸ್ಟವ್ಗೂ ಪೂಜೆ ಮಾಡಿಬಿಟ್ಟು ಒಲೆಗೆ ಹಿಂದಿನ ಸಿಚುವೇಷನ್ನಲ್ಲಿ ಒಲೆ ಇತ್ತು. ಒಲೆಗೆ ನಾವು ಅಷ್ಟೇ, ನಾನು ಅದು ಅಭ್ಯಾಸ ಮಾಡಿ ನಂಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಒಲೆಗೆ ಯಾವತ್ತೂ ನಾವು ಬೆಳಗ್ಗೆ ಎದ್ದು ಹೆಣ್ಮಕ್ಳು ಅಡುಗೆ ಮನೆಗೆ ಬಂದಾಗ ಮುಖ ತೊಳ್ಕೊಂಡು ಒಳಗಡೆ ಬರಬೇಕು. ಲಕ್ಷ್ಮೀ ಇರುತ್ತಂತೆ, ಲಕ್ಷ್ಮಿ ಒಲಿಯೋದು ಅದರಿಂದನೇ. ಮತ್ತು ಹೊಸ್ಲು ಮತ್ತು ಮನೆಗೆ ಇದು ಕಿಚನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ಆಲ್ರೆಡಿ, ಯಾಕಂದರೆ ಮುಸ್ರೆ ಇನ್ನೊಂದು ನಾವು ಮಡಗಬಾರ್ದು. ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು, ಡೈಲಿನೂ ಅಷ್ಟೇ. ಲಕ್ಷ್ಮಿ ಓಡಾಡುತ್ತಂತೆ, ಅದು ಹಿರಿಯರು ಹೇಳೋ ಮಾತು ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಇಲ್ಲೆಲ್ಲ ಆಯಿತು. ಇಲ್ಲೆಲ್ಲ ಸ್ಟವ್ಗೆಲ್ಲ ರಂಗೋಲಿ ಹಚ್ಚಿ ನಾನು ರೆಡಿ ಮಾಡಿಕೊಂಡು, ಹಾಲು ಏನು ಇನ್ನೂ ಇಟ್ಟಿರಲಿಲ್ಲ, ಫಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇದಾಯಿತು. ನೆಕ್ಸ್ಟ್ ನಾನು ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಬಂದೆ. ದೇವ್ರ ಸಾಮಾನೆಲ್ಲ ತೆಗೆದು ನಾನು ಕಳಸ ಬದಲಾಯಿಸ್ಬೇಕಾಯಿತು. ಇವತ್ತು ಹಬ್ಬ ಅಂತ ನಾನು ವಾರಕ್ಕೊಮ್ಮೆ ಕಳಸ ಬದಲಾಯಿಸ್ತೀನಿ. ನಾನು ಶುಕ್ರವಾರ, ಸೋಮವಾರ, ಶನಿವಾರ ಜಾಸ್ತಿ ಪೂಜಿಸ್ತೀನಿ. ಡೈಲಿ ದೀಪ ಹಚ್ತೀವಿ. ಇದೆಲ್ಲ ಸಾಮಾನು ತೊಳ್ಕೊಳ್ಳೋಣ ಅಂತೇಳಿ ರೆಡಿ ಆಯಿತು. ತೊಳೆದುಬಿಟ್ಟು ಬಂದೆ. ಪೂಜೆ ಸಾಮಾನು ರೆಡಿ ಆಯಿತು. ಮತ್ತು ದೇವ್ರ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಫೋಟೋ ಒರೆಸೋಣ ಅಂತ ಹೇಳ್ಬಿಟ್ಟು ಫೋಟೋ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ಅಷ್ಟೇ, ನನಗೆ ದೇವ್ರ ಪೂಜೆ ಅಂದರೆ ತುಂಬಾ ಇಷ್ಟ. ಸ್ವಲ್ಪ ಲೇಟು ಮಾಡ್ತೀನಿ ದೇವ್ರ ಪೂಜೆ ಮಾಡಬೇಕಾದ್ರೆ. ದೀಪ ಹಚ್ಚದೆ ಇನ್ನು ಕಾಯಿ ಹೊಡಿಲಿಲ್ಲ. ಅಷ್ಟರೊಳಗೇ ಒಂದು 8:30, 9 ಗಂಟೆ ಆಗೇ ಹೋಯಿತು. ನನ್ನ ಮೊಮ್ಮಗ ಏನಾದರೂ ಮಾಡಜ್ಜಿ ಅಂತ ಅಂದ. ಅದಕ್ಕೋಸ್ಕರ ನಾನು ಇದು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ಮನೆಯೊಳಗೆ. ನಾನು ಇಲ್ಲೇ ಪೂಜೆ ಆಯಿತು, ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಮಹಾಮಂಗಳಾರತಿ ಎಲ್ಲ ಆಯಿತು. ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ನಾನು ಒಂದು ಭಕ್ತಿಗೀತೆ ಆಡಿ ವಿಡಿಯೋದಲ್ಲಿ ಹಾಕ್ತಾಯಿರ್ತೀನಿ. ನನಗೆ ಭಕ್ತಿಗೀತೆ ಆಡೋದು ತುಂಬ ಇಷ್ಟ. ಇಲ್ಲೇ ಇದು ಮುಗೀತು. ಅಡುಗೆ ಮನೆಗೆ ಹೋದೆ. ಖಾರ ಪೊಂಗಲ್ ರೆಡಿಯಾಗಿತ್ತು. ನಮ್ಮನೆಯವರೇ ಸ್ವಲ್ಪ ಹೆಲ್ಪ್ ಮಾಡಿ ರೆಡಿ ಮಾಡಿದರು. ಖಾರ ಪೊಂಗಲ್ಲು ಆಗಿತ್ತು. ನಾನು ದೇವ್ರ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಸಿಹಿ ಪೊಂಗಲ್ಲು ಆಗಿತ್ತು. ಎರಡನ್ನೂ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿತ್ತು. ಇನ್ನು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಹಾಕಿ ನಾವು ರೆಡಿ ಎಲ್ಲ ಆಯಿತು. ದೇವ್ರಿಗೂ ತೊಗೊಂಡೋಗಿ ಇಟ್ಟೆ. ನೆಕ್ಸ್ಟ್ ಅಲ್ಲಿಂದ ನಮ್ಮನೆಯವರು ಕಡಲೆಕಾಯಿ ಬೇಯಿಸ್ಲಿಕ್ಕೆ ಇಟ್ಟರು. ಅವರು ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಅವರೆಕಾಯಿ ಹಾಕಿರು. ನನ್ನ ಮಗಳು ಇದು ಅಳಿಯ ಮತ್ತು ಮೊಮ್ಮಗ ಚಿಕ್ಕವನು ಬಂದರು. ಅವರು ಎಲ್ಲ ಊಟಕ್ಕೆ ಕೂತ್ಕೊಂಡು ಅವ್ರಿಗೂ ಬಡಿಸಿದ್ವಿ. ಅಷ್ಟೊತ್ತಿಗೆಲ್ಲ ರೆಡಿ ಆಗಿತ್ತು. ಮತ್ತು ನಮ್ಮ ಪಕ್ಕದ ಮನೆಯವ್ರು ಬಂದರು. ನಾವು ಎಳ್ಳು ಬೆಲ್ಲ ಬೀರಿದ್ವಿ. ಮತ್ತು ಹಸುಗೂ ತಿನ್ನಿಸಿವಿ.
ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್